ಆಸ್ತಿ ಬರ್ಕೊಂಡು ಕೊಡಿ ಆಸ್ತಿ ಕುಡಿಯಾಗ ಆಸ್ತಿ ಅಮ್ಮನೇ ಆಸ್ತಿ ಕೊಟ್ಟು ಕೊಡು ಹಂಗೆ ಆಶ್ರಮ ಮಾಡ ತಮ್ಮ ಬರೀ 2 ರೂಪಾಯಿ ಇಕ್ಕಿಲ್ಲ 5 ರೂಪಾಯಿ ಇಕ್ಕಿಲ್ಲ ಇನ್ನೊಂದು ಹಾಕೊಂಡು ಆತಲ್ಲ ತಂಪುಗಳಲ್ಲಿದ್ದಾವೆ. ಎಷ್ಟೋ ಮಕ್ಕಳು ಫೀಸ್ ಕಟ್ತೀನಿ, ಸಾಧ್ಯವಾದ 2 ಸೀಟ್ ಕೊಡಿಸ್ತೀನಿ, ಸಾಧ್ಯವಾದ 4 ಕಟ್ಟಿ ಕೊಡಿಸ್ತೀನಿ ಬಿಟ್ಟು ಏನು ಕೊಟ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಎಲ್ಲ ವ್ಯವಸ್ಥೆ ಮಾಡಿದಷ್ಟು ಅತಿಯಾಗಿ ನೀವು ಗಲೀಜು ಯಾಕೆ ಬೇಜಾರಾಗ್ತದೆ ಅಂದರೆ ಯಾರೋ ಒಂದು ಮಗು ಬರುತ್ತೆ ತಂಗಿ ತರ ಸರಿ ಮಾಡ್ಕೊಂತೀವಿ ಅಂತ ಕೊಟ್ಟರೆ ಏದ್ಬಿಟ್ಟು ಬಾ ಚೆಲ್ಲ ಬಿಟ್ಟ ಇನ್ನು ಬಾವಿ ನೋಡ್ತೀರಾ ಬಿಟ್ಟು ಅಲ್ಲೇ ಗಲೀಜು ಮಾಡ್ತೀರಾ. ಆ ಸಣ್ಣ ಗುಂಡ್ರ ದೇವ್ ಸಿಕ್ಕಿದ್ದು 5 ಅಡಿಗೆ ನೀರು 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗೆ ಹಾಗೆ ಮಕ್ಕಳು ನೆನ್ನೆ ಹೋದ ಇಲ್ಲೇ ಅಂತ ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ. ನಾವು ನನ್ನ ಮಕ್ಕಳಿಗೆ ಕಳಿಸೋದು ಕನ್ನಡ ಮೀಡಿಯಂ ಸ್ಕೂಲ್. ಬೆಳಗ್ಗೆ ಎದ್ದು ದೇವ್ರು ತೊಳಿಬೇಕು, ಸೇವೆ ಮಾಡಬೇಕು ಅಂತ, ಸಾಯಂಕಾಲ ಎದ್ದು ಹಾಲು ಕರಿಬೇಕು ಅಂತ ಕಳಿಸಿದಾಗ ನಾವೆಲ್ಲ ಕನ್ನಡ ಮೀಡಿಯಂ ಸ್ಕೂಲ್ ಓದಿರೋ ನಮ್ಮ ಮಕ್ಕಳು ಕನ್ನಡ ಓದ್ತಿರೋದು. ನಿಮ್ಮ ಮಕ್ಕಳುಗಳು ತಲೆಕೆಟ್ಟರೆ ನೋಡಿ ಎದರಿಕೆ ಸುಮ್ತಾ ಇದ್ದೀನಿ. ಉದಾಹರಣೆ ತರೀಕೆರೆ ಒಬ್ಬ ನಮ್ಮ ಅಣ್ಣನ ತರ ಹೋಗ್ತಿದ್ದಾನೆ, ನಾನು ಕ್ಲೀನರ್, ಅವ್ನು ಡ್ರೈವರ್. ಅವನು ಸ್ವಲ್ಪ ಕೈಕಾಲು ತಿಕ್ತಿದ್ದ, ನಮ್ಗೂ ಅವಾಗೆಲ್ಲ ತಿಕ್ಕಂದು ಗೊತ್ತು ನನಗೆ. ಹಿಂಗೆ ತಿಕ್ಕೇನೆ ಒಂದು 9 ತಿಂಗಳಿಂದ ಯಾರೋ ಒಳ್ಳೆ ಕೆಲಸ ಡ್ರೈವಿಂಗ್ ಕೆಲಸ ಮಾಡ್ಬೇಕು ಯಾರು ತಿಕ್ಕಿನ ಅವ್ನು ಪಾಪ್ತಾನು ದುಡ್ಡಿಲ್ಲ ಗಿಡಿಲ್ಲ ಫ್ರೀ ತಿಕ್ಕೇನೆ. ಶಿಕ್ಷಣದವ್ರು ಸಾಯಂಕಾಲ ಕಂಪ್ಲೇಂಟ್ ಕೊಟ್ಟಳು ಆಂಟಿ ಕೈ ಸಿಗೋದು ಮೈ ಮುಟ್ಟ ಅಂತ. ಒಂದು 2 ತಿಂಗಳು ಜಾರಿಗಿದ್ದ ಅಷ್ಟೇ. ಅವ್ನು ಬಂದು ಹೇಳ್ದ ರಾಮು ಅಂತ ಬಿಟ್ಬಿಟ್ಟೆ. ನಾವು 9 ತಿಂಗಳ ತನಕ ಯಾರು ಬಿಟ್ಟಲ್ಲ, ನೀವು ಇಲ್ಲೇ ಸುಮ್ಮನೆ ಬಿಡ್ತೀರಾ ಬಿಟ್ಟು ಕೈಕಾಲು ಬಿಟ್ಟೋದಿಲ್ಲ ಆಯ್ತಾ. ಅದು ಬಿಟ್ರೆ ಮಗು ಇಟ್ಕೊಂಡು ಹೋಗಿ ಒಲಿಕೆ ಮಗು ಇಟ್ಕೊಂಡು ಅಕ್ಕಿ ಕೊಡೋಕೆ ಬಂಗಾರ ಚೇನ್ ಕದ್ದ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಾ? ಅಲ್ಲೆಲ್ಲ ಯಾರೋ ಬೆಂಗಳೂರು ದೇವಸ್ಥಾನದ ಲೈವಲ್ಲಿ ನೋಡ್ತಾ ಇರ್ತೀವಲ್ಲ. ಆಮೇಲೆ ಒಲಿಕೆ ಬಿಟ್ಬಿಟ್ಟು ಮಗನ. ಆಮೇಲೆ ಕೆಲವು ಮಕ್ಕಳು ಲೆಟ್ಟರ್ ಓದಿ ತೆಗೆದಿರೋದೇ ಇಲ್ಲ. ಒಂಚೂರು ವಿಡಿಯೋ ನೋಡಿ ಒಂದು 20 ದಿನ ನಗ್ತಿದ್ ನೀವೆಲ್ಲ. ಮಗು ಒದಾಡ್ತಾ ಇದೆ, ತಾಯಿ ಇಟ್ಕೊಂತ ಇದ್ದಾನೆ, ಸರಿ ಮಾಡಿ ಹೋಗ್ತಾ ಇದೀನಿ. ನನ್ನ ತಂಗಿ ಅಂತ ಮಗು ಇಟ್ಕೊಳ್ಳೋ ಬಟ್ಟೆ ಎಲ್ಲ ಗಲೀಜು ಮಾಡ್ತು ಮಗು ಅಂತ ರಮ್ಮ. ಯಾವ ಮಟ್ಟಿ ಬದಲಾಗಿ ನೋಡ್ರಿ ನೀವು. ಆಮೇಲೆ ಕಂಪ್ಲೇಂಟ್ ಕೊಟ್ಟು ಸಾಕ್ಷಿ ಮೊನ್ನೆ ಒಂದು ಯಾರೋ ಅಮ್ಮ ಗಲಾಟೆ ಮಾಡಬೇಡ ಅಂತೀನಿ. ಅದಿಗೊಬ್ಬಳು ಅವ್ರು ಸಪೋರ್ಟ್ ಏನ್ರಿ ಲೇಡೀಸ್ ಬೈತೀರಾ ಅಂತ. ನೀವು ಲೇಡೀಸ್ ಆಗಿ ಮನೆಗೆ ಹೋಗುದು ಕರೆಕ್ಟಾಗಿ ಶರತ್ ತಕ್ಕಂಡು ದೇವ್ರು ಕೊಡೋಲ್ಲಂಗೆ ದೇವ್ರು ಬರೋದಿಲ್ಲ. ಹಂಗಾಗಿ ಅನುಭವವಾಗಿ ಸುಮ್ಮನೆ ಇದ್ದೀನಪ್ಪ ಅಷ್ಟೇ. ಬೇಜಾರು ನಂಗೇನು ಯಾರು ಕಂಪ್ಲೇಂಟ್ ಒಬ್ಳು ಕೊಟ್ಟಿದ್ದು ನನ್ನ ತಂಗಿ. ಅದು ಬಿಟ್ಟರೆ ಯಾರು ತಲೆಗೆ ಸರಿಗಿಲ್ಲ. ದರ್ಶಕವ್ರಿಗೆ ಜಗಬಿಡಿ, ಬೇರೆ ಕಡೆ ನಿಂತ್ಕೊಳ್ಳಿ, ಮುಂದೆ ನಿಂತ್ಕೊಳ್ಳಿ ನೀವು ಆಯ್ತಾ. ಅಂದಾದ್ರೆ ಇನ್ನೊಮ್ಮೆ ಕೇಳ್ಕೊಂಡ್ಬಿಡಿ, ಲೈನ್ ನಡೀತೆ ನಂಗೆ ಪವಾಡ ಹೇಳ್ತೀನಿ. ನಂಬಿಕೆ ಇದ್ರೆ ಮತ್ತೆ ಬನ್ನಿ. ನಾನಂತೂ 9 ಸರಿ ಬನ್ನಿ, 10 ಸರಿ ಬನ್ನಿ, 100 ಸರಿ ಬನ್ನಿ. ಮರಿ ಕಡೀರಿ, ಬಂಗಾರ ಕಡೀರಿ, ಮರಿ ಕಡೀರಿ, ಬಂಗಾರ ಚೈನ್ ಹಾಕಬೇಕು, ಬೆಳ್ಳಿ ಚೈನ್ ಹಾಕಬೇಕು ಅಂತ ಯಾರನ್ನು ಕೇಳಲ್ಲ. ಭಕ್ತಿ ಇದ್ರೆ ಬಂದು ಅಡ್ಬೇಡಿ ಗಂಡ್ಮಕ್ಳ. ನಾನು ನನ್ನದು ನನ್ನಿಂದಲೇ 3 ಅಹಂಕಾರ ಬಿಟ್ಟು ಬನ್ನಿ ಮನೆಗೆ. ಮರ್ತು ತಾಂಬಂದ್ರೆ ಚಪ್ಪೆ ಹೊಡೆದು ಹಾಕ್ಬಿಟ್ಟಿರಿ. ಹೋಗ್ಬೇಕು ತಾಂಡೋಗ್ರು ಬೇಕಾಗತ್ತೆ ನಿಮ್ಗೆ. ದಯವಿಟ್ಟು ಹೆಣ್ಮಕ್ಳ ನೀವು ಎದೆ ಭಾಗ ಎಲ್ಲೂ ನನಗೆ ಕುಡಿಸಬಾರ್ದು. ನೀವು ತಾಯರಾಗ ಪುಣ್ಯ ಪಡೆದಂತ ಯೋಗವಂತರು. ನೀವು 2 ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ದೇವ್ರನ್ನ ಕೇಳಿ. ದುಡಿಯಕ್ ಶಕ್ತಿ, ದುಡಿಯಕ್ ದಾರಿ, ಏನಕ್ಕೆ ಒಂದು ಮನೆ ಯಾವಾಗ ಸಾಯ್ತಿ ಗೊತ್ತಿಲ್ಲ. ಕಾಯ ಮಂಟ ಯಾವ್ದು ಕಾಯಿಲೆ ಬರೋದಿಲ್ಲ. ಈ ಕೆಲವು ಜನ ಮಗು ಆಡುತ್ತೆ ಅಂತ ಬರ್ತೀರಾ, ನಿಮ್ಮನೆ ಮಗು ತರಲೆ ಮಾಡುತ್ತೆ ಅಂತ 3 ಜನ 4 ನಿಮಿಷ ಬರ್ತೀರಾ. ಟಿವಿ ಆಫ್ ಮಾಡಬಿಟ್ಟು ನಿಮ್ಮ ಮಕ್ಕಳನ್ನ ಗಮನ ಕೊಡಿ. ಮಗು ಆಡೋದಿಲ್ಲ ಅಂತ ಮಗು ಹತ್ತಿರ ನೀವು ನೋಡ್ಕೋಬೇಕು ಆಯ್ತಾ. ದಯವಿಟ್ಟು ಯಾಕಂದ್ರೆ ಮಗು ಆಡುತ್ತೆ ಅಂತ, ಮಗು ತರಲೆ ಮಾಡುತ್ತೆ ಅಂತ ಬರೋದು ಸ್ವಲ್ಪ ಯೋಚನೆ ಮಾಡಿ. ಕೆಲವು ಜನ ಮಕ್ಕಳೇ ಇರೋದಿಲ್ಲ, ಕೆಲವು ಮಕ್ಕಳು ಮಾತಾಡ್ತಿರೋದಿಲ್ಲ, ಕೆಲವು ಮಕ್ಕಳು ನಡೆಯೋದೇ ಇಲ್ಲ, ಕೆಲವು ಜನ ಮಕ್ಕಳೇ ಇಲ್ಲ. ಹೋದ್ರೆ ನನಗೆ 5 ವರ್ಷಕ್ಕೊಬ್ಬ 10 ವರ್ಷಕ್ಕೊಬ್ಬ ಮಗ ಸರಿತ ಇನ್ನೊಂದು ಸರಿ ಬಿಡ್ತೀನಂತೆ. ಅಂದಾದ್ರೆ ಇಲ್ಲಿ ಯಾವುದು ನಮ್ಮ ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ಅಕ್ಕಪಕ್ಕದಲ್ಲೋ ಯಾವ್ದೋ ಊರಾಗೋ ಯಾವ್ದೋ ಕ್ಷೇತ್ರದಲ್ಲೋ ಯಾರೊಬ್ಬ ದೇವ್ರು ಬರ್ತಂಗೆ ಬಣ್ಣ ಹಾಕ್ತೀನಿ ನಾನು, ಮಂತ್ರ ಹಾಕ್ತೀನಿ ನಾನು, ಶಾಸ್ತ್ರ ಹೇಳ್ತೀನಿ ನಾನು ಅಂತ ಯಾರಾದ್ರೂ ನಿಮ್ಗೆ ಮೋಸ ಮಾಡಿದ್ರೆ ಮೋಸ ಹೋದ್ರೆ ನೀವೇ ಕಾರಣ ಕಟ್ತಾರೆ. ಒಟ್ಟು ನಾವಂತೂ ಅಲ್ಲ, ನಾವಂತೂ ಯಾರು ಮಾತ್ರ ಇಲ್ಲೂ ವ್ಯವಸ್ಥೆ ಮಾಡೋದಿಲ್ಲ. ದುರ್ಗಾ ಸ್ಥಳ ಅಂತ ಇದೊಂದೇ ಇರೋದು. ನೀವು ಗುರುಗಳು ಅಂತ ನನ್ನೇ ಕರೆಯೋದು. ನಾನು ಗುರುಗಳು ಅನ್ನೋಕ್ಕಿಂತ ನಿಮ್ಮನೆ ಮಗ ಅನ್ಕೊಳ್ಳಿ, ನಿಮ್ಮ ಅಣ್ಣ ತಮ್ಮ ಅನ್ಕೊಳ್ಳಿ, ನಿಮ್ಮ ಮಗ ಭಾವ ಮಾವ ಅನ್ಕೊಳ್ಳಿ, ಪರವಾಗಿಲ್ಲ. ನಾವು ಯಾರನ್ನ ಕೆಟ್ಟ ನೋಡೋದಿಲ್ಲ, ಯಾರ ಕೆಟ್ಟ ಮಾತಾಡೋದಿಲ್ಲ. ನಮಗೆಲ್ಲ ಒಂದೇ. ಮನುಷ್ಯನ ಚರ್ಮ ಬಣ್ಣ ಬದಲಾರುತ್ತೆ ಹೊರತು ಎಲ್ಲರೂ ಒಂದೇ ಮೂಳೆ. ಗೊತ್ತಾಗ್ತದ? ಅಂದಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಮತ್ತೆ ಅದನ್ನೇ ಹೇಳೋದಿಲ್ಲ. ಇಲ್ಲಿ ದೊಡ್ಡ ಪವಾಡ ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ಎರಡನೇದು ಬಹಳ ಪವಾಡ ತೀರ್ಥ ಪಳಿಯೋದಿಲ್ಲ ಉಳಿಯೋದಿಲ್ಲ ಅಂತೆ. ನಂಗಂತೂ ಗೊತ್ತಿಲ್ಲ. ಅದನ್ನ ಯಾರೋ ಬಂದು ಯಾರು ಚೆಕ್ ಮಾಡಕ್ ಬರ್ಬಾರ್ದು. ಬರಂಗಿದ್ರೆ ಭಕ್ತನೇ ಕೇಳಿದ್ರು. ಆಮೇಲೆ ಎಲ್ಲ ಸುಳ್ಳು ಅಂತ ಯಾರು ಹಾಕ್ತೀರಾ ಅಲ್ಲಿ ನೋಡಿ. ನಂಗಂತೂ ಯಾರು ಇವತ್ತು ಬ್ಯಾನ್ ಮೆಸೇಜ್ ಮಾಡಲ್ಲ. ಎಲ್ಲ ಒಂದು ನಾಯಿ ಬಗ್ಳುತ್ತೆ, ಯಾವುದೋ ಒಂದು ನಾಯಿ. ಅದು ನಾಯಿ ಅವ್ರ ಮನೆಗೆ ನಿಂತಿ ಬಂದು ಸಾಕಿರೋ ಅಪ್ಪಂಗ ಎಲ್ಲೋ ಒಂದು ನಾಯಿ ದಿನಕ್ಕೊಂದು ನಾಯಿ ಬಗ್ಳುತ್ತೆ ನನಗೆ. ಮೊನ್ನೆ ಒಂದು ನಾಯಿ ಬಗ್ಳಿತ್ತು. ಲೇಟ್ ಮಾಡ್ತಾರಲ್ಲ ಅಂತ. ಈಗ ಲೇಟ್ ಮಾಡ್ತೀವಿ, ಬರಂಗಿದ್ರು ಬಂದು ಬಿಟ್ಟು ಕೇಳಿಸ್ಕೊಂಡ ಇನ್ನೂ ವಿಷಯ ಮಾಡ್ತಾರೆ ಅಂತ. ದೇವಸ್ಥಾನ ಮಾಡ್ಕೆ ನಿದ್ದೆ ಮಾಡಕ್ ಕೊಡೋದಿಲ್ಲ ಜನ. ನಾನು ಯೂಟ್ಯೂಬ್ ಅಲ್ಲಿ ಹಾಕೋದು ಯಾವ್ದಾರ ಕ್ಷೇತ್ರದಲ್ಲಿ ಯೂಟ್ಯೂಬ್ ಮಾಡಿ ಫೇಸ್ಬುಕ್ ಮಾಡಿ 9 ಸರಿ ಬನ್ನಿ 10 ಸರಿ ಬನ್ನಿ ಅಂತಾರೆ. ಯಾವನು ಬರ್ಬೇಡಿ ಅಂತ ಹೇಳೋದು ಒಬ್ಬನೇ. ಏನ್ ತಂಗಿ ಕರೆಂಟ ಯಾಕೆ ಗೊತ್ತಾ? ಬಂದ್ರೆ ಏನ್ ಕಷ್ಟ ಗೊತ್ತಾ? 4-5 ಗಂಟೆ ಬರ್ತಾರೆ. ಎಕ್ಸರ್ಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಎಲ್ಲ ಇದೀವಿ, ಎಲ್ಲ ಇದೆ. ಚಿಟಾಗಿ ಮೇಲೆ ಕಲ್ಲೆತ್ತಿದ್ದೆ ಮಮ್ಮಿ. ನಾವು ಏನೋ ಮಾಡ್ತಿದ್ವಿ. ಸೆಕ್ಯೂರಿಟಿ ಅಂತಾರೆ ನಮ್ಮನ್ನ. ನಿಮ್ಮಂತ ಬಂದು ಏನವ ಸ್ವಾಮಿ ಇದಾರ ಅಂತಾರೆ. ನಿಮ್ಮನೆ ವೈರ್ ಅಂತೀನಿ ನಾನು ಕೆಲವರಿಗೆಲ್ಲ. ಫೋನ್ ನಂಬರ್ ಕೊಡಿ ಅಂತಾರೆ. 100 ನಂಬರ್ ಹೇಳ್ಬಿಡ್ತೀನಿ. ಆಮೇಲೆ ಲೇಟ್ ಆಗುತ್ತಾ ಅಂದ್ರೆ ದೇವ್ರು ಪೂಜೆ ಮಾಡ್ತೀರಿ ಅಂದ್ರೆ ಇದು ತೋರಿಸಿ ಆಮೇಲೆ ಟೈಮ್ ಇಲ್ಲ, ಆಮೇಲೆ ನೀವು ಪೂಜೆ ಮಾಡ್ಕೊಂಡು ಅಂತಾರೆ ಕೆಲವರೆಲ್ಲ ನಿಮ್ಮಂತ ಬಂದು.
ಏನ್ ಮಾಡೋದು? ಮೊನ್ನೆ ಶುಕ್ರವಾರ ಬಂದರೆ ಯಾರೋ ಪುಣಗಿತ್ತೆ, ಇವಾಗ ಎಂಟಿಸಿ ಇವತ್ತು ಲೇಟ್ ಆಗ್ಬೋದು ಅಂತಲ್ಲ. ಅಲ್ಲಿಂದ ಬಂದಿದ್ದೀರಮ್ಮ ಅಂದ್ರೆ ಜೊತೆ ಬಂದು ನಿನ್ನಂತ ಮೂರು ಹೆಂಗ್ ಮೆಂಟಿ ಬಹಳ ಸಂತೋಷ. ಇಲ್ಲಿ ಪೇಷಂಟ್ಗಳು ಯಾರಿದ್ರು ಪಾಪು ತಾಯಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಗೂಗಲ್ ಪೇ ಮಾಡಿ ಫೋನ್ ಪೇ ಮಾಡಿ ಅಂದ್ರೆ ಎಲ್ಲೂ ಮಾಡಂಗಿಲ್ಲ, ಎಲ್ಲೂ ವ್ಯವಸ್ಥೆ ಇರೋದಿಲ್ಲ. ಇಲ್ಲಿ ಒಂದಾಗಿ ಇರುತ್ತೆ ಗೂಗಲ್ ಪೇ ಫೋನ್ ಪೇ. ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ. ಅಕ್ಕಿ ತರ ದುಡ್ಡಿಲ್ಲ ಅಂದ್ರೆ ₹1 ಹಾಕಿ. ಸೀರೆ ದೇವ್ರ ಸೀರೆ ತಂದಾಗಿಲ್ಲ ಅಂದ್ರೆ ₹100 ಕೊಟ್ಟು ಸೀರೆ ತನ್ನಿ. ಒಳ್ಳೆ ಸೀರೆ ತನ್ನಿ, ಮಲಗುದ ಮಾರೋದ ಕೊಡ್ಬೇಡಿ. ಉದಾಹರಣೆ ನಮ್ಮೂರು ಗೇಟ್ ಆಫ್ ಬಿಟ್ಟರೆ ಅಂದ್ರೆ ಮಾಡ್ತೇನೆ ಸಣ್ಣ ಸೀರೆ, ದಯವಿಟ್ಟು ಅವ್ನಿಗೆ ಕೆಲಸ ಹೇಳಿದ್ದೀನಿ. ಅದು ಆ ಸೀರೆ ತರಬೇಡಿ. ಆ ಸೀರೆ ಉಡ್ಸಕ್ಕೂ ಬರಲ್ಲ, ಕೊಡಕ್ಕೂ ಬರೋದಿಲ್ಲ ಆಯ್ತಾ. ಮತ್ತೊಮ್ಮೆ ನೆನಪಲ್ಲಿ ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ತಟ್ಟೆ, ಬೆಳ್ಳಿಗೆ ಇದನ್ನೇ ಬರ್ಬೇಕಂತ ಏನ್ ದೇವರಳಿಲ್ಲ. ಎಲ್ಲ ಹೇಳಿದ್ರಿ ನೀವಲ್ಲ, ಕೊಡಿ ನನಗೆ ಬೇರೆ ನನಗೆ ಬೇಡ. ಬೆಳ್ಳಿ ಕಣ್ಣಿಗೆ ತಗಡಿಗೆ ಒಂದು 10% ಬೆಳ್ಳಿ ನೀರು ಬಿಟ್ಟು ನಿಮಗೆ ಕೊಟ್ಟಂತ ₹1000 ಇಸ್ಕೊಂತಾರೆ. ಉದಾಹರಣೆ ಅದು ₹100 ಬೆಳ್ಳಿ ಇರೋದಿಲ್ಲ, ತಗೊಂಡು ಮುರಿಯೋಕ್ಕೂ ಬರಲ್ಲ, ಕಲೆಕ್ಷನ್ ಮಾಡಕ್ ಬರಲ್ಲ, ಅದು ಅಳ್ತೀವಾಗಲ್ಲ, ಹಾಕಕ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಒಂದು 100, ಒಂದು 50, ಒಂದು 20, ಒಂದು 5, 10 ನಂಗೆ ಹಾಕಿ ಮೆಕ್ಕಿದ್ದ ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಪ್ಪ ಉಪಯೋಗಿಸ್ಕೊಡಿ. ಚೂರು ಯೋಚನೆ ಮಾಡಿ. ನಿನ್ ಮಕ್ಳ ₹5,000 ಇದ್ರೆ ಹೂ ಮಾರ್ಕೊಂಡು ತರಕಾರಿ ಮಾರ್ಕೊಂಡು ಮನೆಗೆ ನಡೆಸ್ಬೋದು. ನನ್ನ ಮಕ್ಳ ₹10,000 ಕುಡಿದು ತಿಂದು ಮಜಾ ಮಾಡಿ ಕಂಡಾಗ ಬಾಟ್ಲಿ ಎಷ್ಟು ಹೋಮ್ ಅಂತ ಬರೋ ಬದಲು ₹10,000 ನಿಮ್ಮ ಮನೆ ಸಂಸಾರ ಸಾಕ್ಬೋದು. ಸಾಕ್ಬಾರ್ದು. ಈಗ ಅಂದಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ನಿಮ್ಮ ಮಕ್ಕಳು ಬರಡ ದಿವಸ ವೆಡ್ಡಿಂಗ್ ಅಂದಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ 4 ಜನ ಬಟ್ಟೆ ಕೊಡ್ಸಿ, 4 ಜನ ಅನ್ನ ಹಾಕ್ಬಿಡಿ. ಒಂದು ಸಂಘ ಮಾಡ್ಕೊಳ್ಳಿ. ನಿಮ್ಮ ಊರ ರೋಡ್ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಶಾಲೆ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಅಲ್ಲೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಬೇರೆ ಹೋಗೋ ಅವಶ್ಯಕತೆ ಇಲ್ಲ. ಊರಿಗೆ ಒಂದು ಒಳ್ಳೆ ಹುಡುಗರು ಎಲ್ಲ ಒಂದಾಗ್ರಿ. ಒಂದು ಬೋರಾಸ್ಕೊಳ್ಳಿ, ಡಿಜೆ ಹಾಕಿ ಕುಡಿಯೋದು ಒಂದು ಒಳ್ಳೆ ಬೋರಾಸ್ಕೊಳ್ಳಿ. ಬೇಸಿಗೆ ನೀರಿಗೆ ತೊಂದರೆ ಆಗೋದಿಲ್ಲ. ನೀವು ಫಿಲ್ಟರ್ ನೀರು ಕುಡಿ ಅಂತೀರಿ. ನಮ್ಮಂತ ಬಡವರು ಮತ್ತೆ ದನ ಕರ್ಕೊಂಡು ನಾವು ಯಾವ್ದು ಕುಡಿತೀವಿ? ಬೋರ್ ನೀರು ಕುಡಿತೀವಿ. ಕರೆಕ್ಟಲ್ವಾ? ಇದೆಲ್ಲ ಯಾರು ಮಾಡೋದು ತಮ್ಮ ಸುಮ್ಮನೆ ಮಾಡ್ತಾರ? ಎಲ್ಲ ವೆಡ್ಡಿಂಗ್ ಅನ್ನೋಸರಿ ಕೇಕ್ ಕಟ್ ಮಾಡಿ ಹೊಡೆಯೋಣ. ಹ್ಯಾಪಿ ನೀರು ಹೆಣ್ಮಕ್ಳು ಯಾಕೆ ರಂಗೋಲಿ ಬಿಡ ಇಲ್ಲದೆ ಮಾಡಲ್ಲ? ರಂಗೋಲಿ ಬಿಟ್ರೆ ಕೈಯ ಬಣ್ಣ ಹೋಗುತ್ತೆ ಅಂತ. ಗಂಡು ಮಕ್ಕಳು ತಲೆ ಬಣ್ಣ ಹೋಗುತ್ತೆ, ಯಾವನು ಬೈ ಹೊಡೆಯಲ್ಲ, ಹೊಡಿತಾ ಹೊಡೆಯಲ್ಲ. ಹ್ಯಾಪಿ ನೀರು ಜೋರ ಮಾಡ್ತಾರೆ. ಅದಾದ್ಮೇಲೆ ಯುಗಾದಿ ಹಬ್ಬ ಯಾವನು ಮಾಡೋದಿಲ್ಲ ನೋಡಿ. ಮಾಡ್ತಾರೆ ಮಾಡೋದು. ಊರಿಗೆ ಬರಲ್ಲ, ಅಪ್ಪ ಮನೆ ಸಾಕಲ್ಲ. ನಮ್ಮೂರ್ ಕಡೆ ನಿಮ್ಮೂರ್ ಕಡೆ ಹಂಗೆ ಮಾತ್ರ ಕಡಿತಿತ್ತು ಅಂತ. ಸೊಳ್ಳೆ ಕೊಡ್ತಿಲ್ಲ, ಸೊಳ್ಳೆ ಕೊಡ್ತಿಲ್ಲ, ಸೊಳ್ಳೆ ಕಡಿತಲ್ಲ ನಾವು ಅಂದೆ. ಅವತ್ತೆಲ್ಲ ಕಳ್ತನ ಆಗಲ್ಲ, ಬೀಗ ಹಾಕಲ್ಲ, ಬಾಕ್ಲ ಹಾಕಲ್ಲ. ಬೆಳಿಗ್ಗೆ ದೇವ್ರು ನೋಡ್ರಿ, ಬೆಳಿಗ್ಗೆ ಸ್ಟ್ರೈಟ್ ದೇವ್ರು ಇರುತ್ತೆ. ಮಧ್ಯಾಹ್ನ ನೋಡಮ್ಮ ಇನ್ನೊಂದ್ಸರಿ ನೋಡು, ದೇವ್ರು ಬೆಳಿಗ್ಗೆ ಸ್ಟ್ರೈಟ್ ಇರುತ್ತೆ, ಮಧ್ಯಾಹ್ನ ಕರ್ಮ ಇರುತ್ತೆ. ಯಾರು ನೋಡಿಲ್ಲ? ಏನ್ ನೋಡಿರಿ ಮತ್ತೆ? ಇಲ್ಲ ಆ ಕೊಟ್ಟೂರು ಬಿಟ್ಟರು ಹೊರಗೆ ನಿಮ್ ಬರ್ತೀರಾ, ಅದೆಲ್ಲ ಹೋಗ್ತೀರಾ. ತಿರುಪತಿ ಹೋಗಿ ಲಾಕ್ ಹಾಕ್ತೀರಾ, ಇಲ್ಲಿ ಲಾಕ್ ಹಾಕ್ಬಿಟ್ಟಿರ್ಕಂಡ್ರು. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹಮೂರ್ತಿಗಳು, ವಿಗ್ರಹಮೂರ್ತರ ಮಕ್ಕಳು. ದೇವರೊಂದು ಹಿಂಗೆ ಟರ್ನ್ ಆಗುತ್ತೆ. 4 ಅಲ್ಲೇ ಇಕ್ಕಿ ನಾವು ಅಲ್ಲೇ ಮರ ಬೆಳಿತೀವಿ. ಆಗುತ್ತಾ? ಸಂಜೆ ಆದಂಗ ದೇವ್ರ ಟರ್ನ್ ಆಗುತ್ತೆ. ನೋಡಿದ್ವಿ. ನಿಮ್ಮನೆಗ ಅದೇ ನಮ್ದಾರಿಗೆ ಅಕ್ಷರ ಪಾತ್ರ ಕೇಳೋದು. ನನ್ನ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈ ಜಾಗದ ಪವಾಡ 1 ನಂಬಿಕೆ, 2 ತೀರ್ಥ, 3 ಬಹಳ ಪವರ್ಫುಲ್. ಹೆಂಗ್ ಗೊತ್ತಾ? ನಿಮ್ಮನೆ ಗಡಿಯಾರ ಟಿವಿ ಫೋಟೋ ಇಡ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡೀನಿ, ಮೈ ತಕೊಂಡಿನಿ, ಬಾಕ್ಲಂಗಿಕ್ಕಿ, ಬಾಕ್ಲಂಗ ನಿಮ್ ಬಾಗ್ಲ ಎದುರುಗಡೆಗೆ ಗಡಿಯಾರ ಇಕ್ಕಂಗೆ ಇಕ್ಕಿ ಉಂಡು ಮಲ್ಕೋಬೇಡಿ, ಕೆಲ್ಸಕ್ಕೆ ಹೋಗ್ರಿ. ಕರೆಕ್ಟ್ ದಿನ ಅದೇ ಮಾಡಿ ಕೂತ್ಕೋಬೇಡಿ. ಆಮೇಲೆ ಸಾಲ ಮಾಡಿ ದೇವ್ರ ಬಂದು ತೀರ್ಸಲ್ಲ, ತಪ್ಪಿಕಬೇಡಿ. ಈಗ ದೇವ್ರು ನಂಗೆ ಸಿಕ್ಕಿರೋದು, ನಾನೇ ತೊಳಿಬೇಕು. ಕಿಸ್ಸೋಡ್ರೆ ಹುಷಾರಾಗಲ್ಲ. ಇಲ್ಲಿ ಬಂದು ಕಿಸ್ ಹೊಡಿತೀನಿ, ಅಲ್ಲೋಗಿ ಬಾ ಬಾ ಅಂತ ದೇವ್ರನ್ನ ಬ್ಯಾಂಕ್ ಅವಳ ಹೆಂಗ್ ಕರಿತ ಗೊತ್ತ? ಬಾ ಬಂದ್ಬಿಡು. ಅದೇ ಮಮ್ಮಿ ಇರ್ತದೆ, ನಡಿ ಬರ್ತೀನಿ ಕೇಳ್ತಿ ಹಿಂಗ ಅಂತಾರೆ. ಮೊಬೈಲ್ ಬಿಡಲ್ಲ, ಬ್ಯಾಗ್ ಬಿಡೋಲ್ಲ ಅಂತ ಹಂಗೆ ಅಂತಾರೆ. ಅಜಿಕ್ ಬಂದು ಅಲ್ಲೇ ಕೇಳ್ತಾರೆ ನನ್ನ ತಮ್ಮನ್ನ, ತಾವೇ ಬರ್ತಾರಾ ರೇಟ ಅಂತಾರೆ. ಇವ್ರು ಭಕ್ತೇ ಇಲ್ಲ ಅಲ್ಲಿ. ಯಾಕೆ 9 ಕಾಲ್ ಮಾಡಿವಿ? 16 ವರ್ಷ ನಿಂತು ಬರೋ ನೀರು ಬಂದಿದೆ, ಅದಕ್ಕೆ 9 ಕಾಲ್ ಮಾಡಿರೋದು. ನೋಡಿ ಒಂದ್ಸರಿ ಚರಿತ್ರೆಗಳು ಇನ್ನೊಂದ್ಸರಿ ನೋಡಿ, ದೇವ್ರು ಟರ್ನ್ ಆಗುತ್ತೆ. ಮತ್ತೊಮ್ಮೆ ನೋಡಿ, ₹1 ಕೇಳೋದಿಲ್ಲ. ನಿಮ್ಮನೆ ಗಡಿಯಾರ ಟಿವಿ ಫೋಟೋ ಇಡಿ. ನಿಮ್ಮ ಗಾಡಿ ಎಷ್ಟೇ ಕೋಟಿಗಿರ್ಲಿ, ಕಾರ್ ಗಿಟಾರ ಪರವಾಗಿಲ್ಲ, ನಿಮ್ ಕಾರಿಗೆ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕಿ. ಯಾವುದೇ ಕೆಟ್ಟ ಒಳಗೆ ಬರದೇ ಇರಲಿ, ಯಾವುದೇ ಕೆಟ್ಕೊಂಡು ಬೀಳದೇ ಇರಲಿ ಅಂತ ಹಾಕಿ. ನೋಡಿ, ಆಕ್ಸಿಡೆಂಟ್ ಆದ್ರೂ ಗಾಡಿ ಆಕ್ಸಿಡೆಂಟ್ ಆಗಲ್ಲಂತೆ, ಆದ್ರೂ ಏಟಾಗೋದಿಲ್ಲ ಅಂತ ಭಕ್ತರು ಹೇಳ್ತಾರೆ. ಇದೇ ಪವರ್ ಇದೆ, ಮತ್ತೇನ್ ಪವರ್ ಇಲ್ಲ. ಮಾಟ ಮಂತ್ರ ಆಗಿದೆ, ಒಂದ್ ವೇಳೆ ಅನುಭವ ಆಗಿದ್ರೆ, ಮಾಟ ಆಗಿದೆ, ಮಂತ್ರ ಆಗಿದೆ, ಸುತ್ತಾಗುತ್ತೆ, ಏನೋ ಮೈಗೆ ಅಂತರ ಹಾಕೊಳ್ಳಿ, ಮನೆಗೊಂದು ಫೋಟೋ ಇಟ್ಕೊಳ್ಳಿ, ವಾರಕ್ಕೊಮ್ಮೆ ತೀರ್ಥ ಕೊಡಿ, ಮೈನ ತೀರ್ಥ ಹಾಕೊಳ್ಳಿ. ನಿಮ್ಗೆ ಹೊಸ ಮನೆ ಗ್ರೂಪೇಶ್ ಆಗಿದ್ರೆ, ತೋಟದ ಬೆಳೆ ಬರಲ್ಲ, ಹೊಲದ ಬೆಳೆ ಬರಲ್ಲ ಅಂದ್ರೆ ಒಂದು ಕಟ್ಲಾಗ ಇದೆ, ಹಣ ಇದ್ರೆ ತಾಂಡ ಕಟ್ಟಿ, ತಾಂಡಗಲ್ಲಿ ಕಟ್ಟಿ, ನಿಮಗೆ ಗೊತ್ತಾಗ್ತದೆ ಯಾವ್ದು ಮಾಟ. ಒಂದ್ ವೇಳೆ ಹಣ ಇಲ್ಲ ಅಂತ ತೋಟಕ್ಕೊಂದು ಕಟ್ಟಿ, ಮನೆಗೊಂದು ಕಟ್ಟಿ, ದನಿ ಮನೆಗೊಂದು ಕಟ್ಟ ಅವಶ್ಯಕತೆ ಇಲ್ಲ. ಇದು ಗಡಿಯಾರ ಟಿವಿ ಟೈಮ್ ಕೊಟ್ಟಡಿ. ಹಣ ಇಲ್ಲ ಅಂತ ಬಡವರು ಇದ್ದೀರಿ, ನಾನೇ ಇದ್ದೆ, ಗೊತ್ತಿರುತ್ತೆ ನಿಮ್ಗೆ. ಹಣ ಇಲ್ಲ ಅಂತ ಬಡವರಿದ್ರೆ ಅಲ್ಲಿ ತೀರ್ಥ ಕೊಡ್ತಾರೆ ತಗೊಂಡೋಗಿ ಬಾಟ್ಲಲ್ಲಿ, ಅಲ್ಲಿ ಕುಂಕುಮ ತಗೊಂಡೋಗ್ರಿ. ಕುಂಕುಮ ತೀರ್ಥನ ನಿಮ್ ಬಾಟ್ಲಿ ಮಿಕ್ಸ್ ಮಾಡ್ಕೊಬೇಡಿ, ನಿಮ್ಮ ಮನೆ ಚೊಂಬಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ 6 ದಿವಸ
ದೇವರ ಮುಂದೆ ಇಕ್ಕಿ ಪೂಜೆ ಮಾಡಿ ಅದೇ ಕೆಂಪು ನೀರ್ನ ನಿಮ್ಮ ಮನೆಯಲ್ಲಿ ನೀವು ಮಾಟ ಆಗಿದ್ದಂಗೆ ಉಗ್ಗಿ ಸಾಧವಾದ ಹಸುವ ಪೂಜೆ ಮಾಡಿ ಬೇಯಿಸ ಪೂಜೆ ಮಾಡಿ ಯಾರು ಮಾಟ ಮಾಡಿ ಅವ್ರಿಗೆ ಹೋಗ್ಲಿ. ನಾವು ಯಾರಿಗೂ ಮಾಟ ಮಾಡೋದು ಬೇಡ, ನಾವ್ ಯಾರಿಗೂ ಕೆಟ್ಟ ಮಾತಾಡೋದು ಬೇಡ. ಅವ್ರು ಮಾಡಿದ ಅವ್ರ ಎಂಬತ್ರೆ ಅಂತಂದ್ರೆ ಯಾರಿಗೂ ಮಾಟ ಮಾಡಿಸ್ಕೋಬೇಡ. ಎಲ್ಲ ಕ್ಷಣಿಕ. ಆಮೇಲೆ ಯಾರಿಗೂ ಕೆಟ್ಟ ಮಾತಾಡ್ಕೋಬೇಡಿ. ಯಾಕಂದ್ರೆ ದುಡ್ಡು ಬಿಟ್ರು ಮನ್ಸು ಬಿಟ್ರು ಕರ್ಮ ಬಿಡೋದಿಲ್ಲ. ಕರ್ಮ ನಿಮ್ಮನ್ನು ಕಾಡೇ ಕಾಡುತ್ತೆ. ಏನ್ ಕರೆಕ್ಟ ಅನ್ನ ಪ್ರತಿ ಅಮಾವಾಸ್ಯನ ತಡೆ ಬಿಡಿತೀವಿ. ಯಾರಿಗಾದ್ರೂ ತುಂಬಾ ನಿಮ್ಗೆ ಅನುಭವ ಆಗಿದ್ರೆ, ಯಾರು ಹೇಳಿದಾರೆ ಅಂತಲ್ಲ, ನಿಮಗೆ ತೊಂದರೆ ಆಗಿದ್ರೆ ಅಂತ ಅನ್ಸಿದ್ರೆ ಅಮಾವಾಸ್ಯನಿಗೆ ಒಂದು 5 ರೂಪಾಯಿ ಇಸ್ಕೊಂತಾರಪ್ಪ. ಒಬ್ಬರಿಗೂ ಅಷ್ಟೇ ಹಣ, ಕುಟುಂಬದ ಅಷ್ಟೇ ಹಣ ಇದ್ರೆ. ಹಣ ಇಲ್ಲ ಫ್ರೀ ಇಲ್ಲ ಅಂದಾಗ ಫ್ರೀ ಅಂದ್ರೆ ಎಲ್ಲ ಗೊತ್ತಾಗ್ಬಿಟ್ಟಿದ್ದೆ. ಗೊತ್ತಿರ್ತೀನಿ ಎಷ್ಟು ದೊಡ್ಡ ಇರ್ತಿದ್ದೆ. ಲೇಬಲ್ ಬೇರೆ ಕೊಟ್ಟಿಲ್ಲ ಒಬ್ರು ತಂಗಿ, ಲೇಬಲ್ ನೀರು ಚೆನ್ನಾಗಿಲ್ಲ ಇವು ಅಂತ. ಯಾರಾದ್ರೂ ಬಡಪಾಯಿಗಳಿಗೆ ಕೊಟ್ರೆ ಪೇಷಂಟ್ಗೆ ಜಜಂದ್ರ ನಮ್ಮ ಅಮ್ಮನಂತರ ನೀರು ಕೊಡಿ ಕೈ ನೈತೆ ಅಂತ ಕೊಟ್ರೆ ಲೇಬಲ್ ಸರಿಯಿಲ್ಲ, ನೀರು ಚೆನ್ನಾಗಿಲ್ಲ ಅನ್ನೋದಕ್ಕೆ ಬಿಟ್ಟು ನಿಲ್ಸಿದೀನಿ. ಆಮೇಲೆ ಕುಡಿ ನೀರು ನಿಲ್ಸಿದೀನಿ. ಎಲ್ಲ ಏನು ವ್ಯವಸ್ಥೆ ಇರೋದಿಲ್ಲ, ಬರಬೇಕು ಹೋಗ್ಬೇಕು. ಕಂಪ್ನಿಗೆ ಬಾತ್ರೂಮ್ ಮಾಡಿಸ್ತಿದ್ದೆ, ನೀರ್ ಹಾಕ್ ಬನ್ನಿ ನಮ್ಮ ಕೈಯವರು ಬರಲ್ಲ. ನಮ್ಮ ಅಪ್ಪ ಮನೆ ತಲುಪಿಟ್ಟಿದ್ರು. ಹಂಗಾಗಿ ಇಲ್ಲೂ ಯಾವ್ದೋ ಡಾಮ್ ಮರಿಯಲ್ಲ, ನೀರಿಲ್ಲ, ನೀರಿನ ಸಮಸ್ಯೆ. ಅಲ್ವೇಣ ನನಗೊಂದು ಭಯ, ಎಲ್ಲಿ ಬರಗಾಲ ನೀರಿಲ್ಲ ಅಂತ. ಇವ್ರಿಗೆಲ್ಲ ಕಾಯಿಲೆ, ಬೇಗ ಮನೆಗೆ ಹೋಗ್ಬೇಕು ಅಂತ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅಂದಾದ್ರೆ ದುಡ್ಡಿದ್ರೆ ಹಣ ಅಂತರ ಹಾಕೊಳ್ಳಿ. ಹುಷಾರಿಲ್ಲಾಂದ್ರೆ ಮನೆಗೊಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ. ಯಾರ ಮನೇಲಿ ಮಕ್ಕಳು ಬರಲ್ಲ, ಯಾರಿಗೆ ಮದುವೆ ಆಗಿಲ್ಲ, ಒಂದ್ ವೇಳೆ ಅಮ್ಮ ಬಂದಿದ್ದೆ, ಮಗ ಬರ್ತಾನ ಇಲ್ಲ ಗೊತ್ತಿಲ್ಲ, ಅವ್ನ ಕೆಲ್ಸಕ್ಕೆ ಹೋಯ್ದ್ರೆ ಅಥವಾ ಅವ್ನ್ ಹುಷಾರಿಲ್ಲಂಗಾದ್ರೆ, ನಂಬರ್ ಆದ್ರೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಒಂದ್ ವೇಳೆ ಬಂದಿಲ್ಲ ಬರೋದಾದ್ರೆ ನೋಡಿ. ಕಾಂಬೋಡಿಯಾ ದೇಶ ಎಲ್ಲಿ ಗೊತ್ತಿಲ್ಲ ನಂಗೆ, ಯಾರಿಗಾರ ಕಾಂಬೋಡಿಯಾ ದೇಶ ನೀರು ಬಂದಿದೆ ಅಂತ ನೋಡಿ. 18 ವರ್ಷ ಮಗು ಆಯ್ತು ಅಂತ ಅಲ್ಲಿಂದ ಬಂದಾರೆ ಮುಸಲ್ಮಾನರು. ಅಥವಾ ನನ್ನ ಯೂಟ್ಯೂಬ್ ಮಾಡೋರು ಬಂದು ಕಾಲ್ ಬಂದ್ರೆ ಸಂತೆ ಬಂದ್ರೆ ಪಂಚಾಕ್ಷರಿ ಮಗ ಎಡಿಟ್ ಮಾಡೋರು ಕರ್ನೂಲು ಕಾರ್ಪೆಂಟರ್ ಬಂದು ಬಾಯ್ಕೊಂಡು. ನಮ್ಮ ಲೋಕಲ್ ಯಾರಿಲ್ಲ, ಲೋಕಲ್ಗೆ ಕಾಯಿಲೆ. ಲೋಕಲ್ಗೆ ವೆಲ್ಡಿಂಗ್ಗೆ ಅದಕ್ಕೆ ದುಡ್ಡು ಕೊಡೋ ಎಲ್ಲ ನಂಬರ್ ಕೊಟ್ಟಿರ್ತಾರೆ. ಕೆಲಸ ಬರ್ತೀವಿ ಅಂತ ಫೋನ್ ಮಾಡಿದಾಗ ಫುಲ್ ಬಿಸಿ ಇರ್ತಾರೆ. ಅವರು ಮನೆ ಕುಡಿದು ಮಲಗಿರ್ತಾರೆ. ತಮ್ಮ 4 ತಿಂಗಳು ಹಾಕಿ ಬಾಯಿ ಆಗ್ತಾ ಇಲ್ಲ, ಯಾವಾಗ ಬಂದಿಲ್ಲ. ಮುಂಚೆ ಫ್ರೀ ಕೊಡ್ತಾ ಇದ್ವಿ, ಬಂದಾರಲ್ಲ ಮನೆ ಮಗ ಮಲಗಿದ್ವಿ ಅಂತ ಇರ್ಲಿ ಬಿಡಮ್ಮ. ನಾನು ಕೊಟ್ಟಿದ್ದೆ ಎಲ್ಲರ ಹೆಸರು ಮಕ್ಕಳು ಇಸ್ಕೊಂತಾರೆ. ಹಂಗೆ ಬರ್ತದೆ ಉಂಡಾಯ್ತಾರೆ ನಾನು ಉಂಡಾಯ್ತಲ್ಲ ನನ್ನ ತಂಗಿಯರು ಎಲ್ಲ ಸ್ನೇಹ ಕೊಡುತ್ತೆ.